ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸುಮಾ ಮತ್ತು ಅರ್ಜುನ್ ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಇದೆ. ದಯವಿಟ್ಟು ನೀವು ಎಲ್ಲರೂ ವಿಶ್ ಮಾಡಿ. ಸುಮಾ ಹಾಗೂ ಅರ್ಜುನ್ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನೀವಿಬ್ಬರು 100 ಕಾಲನೂ ಖುಷಿಯಾಗಿ ಇರಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮ್ಮೂರು ಹಾವೇರಿ ಹತ್ರ ಕಾನವಳ್ಳಿ ಅಂತ ಅಲ್ವಾ? ಅದಕ್ಕೆ ಓಕೆ. ಸುಮಾ ಹಾಗೆ ಅರ್ಜುನ್ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನೀವು ಎಲ್ಲರೂ ವಿಶ್ ಮಾಡಿ. ನಮಸ್ಕಾರ. ಸವಿ, ರಾತ್ರಿ ಎಷ್ಟು ಚಲೋ ಅನ್ಸಕೊಂತೈತಲ್ಲ ಇಲ್ಲಿ ಅಡ್ಡಾಡಕ. ನನಗಂತೂ ಭಾರಿ ಮಸ್ತ್ ಅನ್ಸಕೊಂತಬಿಟ್ಟೈತೆ ನೋಡ್ಲೆ. ನಿನಗಷ್ಟ ಅಲ್ಲಲ್ಲಿ ಲಲಿತಿ, ನನಗೂ ಅಷ್ಟ ಭಾಳ ಖುಷಿ ಹಾಕೊಂಡ್ಬಿಟ್ಟೈತಿ. ಎಷ್ಟು ದಿನ ಆಗಿತ್ತು ನಾವು ಹಿಂಗೆ ಹೊರಗಡೆ ಬಂದು ಅಲ್ಲ. ಹ್ಞೂನ್ಲಿ, ಎಷ್ಟು ದಿನ ಆಗಿಬಿಟ್ಟಿತ್ತು. ನನಗಂತೂ ಏನೋ ಒಂಥರ ಖುಷಿ ಅಂತ ಅನ್ಸಕೊಂಡ್ಬಿಟ್ಟೈತಿ. ಇವರಿಬ್ಬರು ಎಲ್ಲೋದ್ರೆ ಕಾಣವಲ್ರಲ್ಲ. ನಾನು ಅದ ಅಂತೀನಪ್ಪ, ಎಲ್ಲದಾರ ಕಾಣವಲ್ರು ನೋಡು. ರೀ, ಎಲ್ಲಿ ಹೋಗಿದ್ರಿ? ಎಷ್ಟೊತ್ತಾತ ನಾವು ಕಾಯ್ಕೊಂತ ನಿಂತು. ಎತ್ತ ಹೋಗಿದ್ರಿ? ಅದೇನಿಲ್ಲ, ಹಂಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಹೋಗಿದ್ವಿ ಆಟ. ಏನು ತಪ್ಪು ತಿಳ್ಕೊಬೇಡ್ರಿ, ಭಾಳ ಹೊತ್ತು ನಿಮ್ಮಿಬ್ಬರನ್ನ ನಿಂದ್ರಿಸ್ಬಿಟ್ವಿ ಇಲ್ಲಿ. ರೀ, ಯಾಕ್ರಿ, ಏನಾತು? ಇಬ್ರು ಯಾಕೆ ಮುಖ ಇಳ್ದೈತಲ್ಲ ಇಬ್ರದು? ಏನಾತು? ಅಯ್ಯೋ ಅತ್ತಿಗೆಮ್ಮ, ಹಾಗೇನಿಲ್ಲ, ಅದೆಲ್ಲ ಬಿಡ್ರಿ. ಈಗ ಇಲ್ಲಿ ಫೇಮಸ್ ಏನೇನು ಸಿಗ್ತಾವು ಅವೆಲ್ಲ ತೊಗೊಂಬರ್ತೀವಿ, ತಿನ್ನಂತ್ರಂತ ಇವತ್ತು. ರೀ, ಯಾಕೆ, ಏನಾತು ಹೇಳ್ರಿ. ನೋಡ್ರಿ, ನೀವಿಬ್ಬರು ಏನಾಯ್ತು ಎತ್ತ ಅಂತ ಹೇಳೋವರೆಗೂ ನಾವಿಲ್ಲೇನೂ ತಿನ್ನಂಗಿಲ್ಲ. ಅದು ಏನಿಲ್ಲ, ನಮ್ಮಪ್ಪಗೆ ಗಾಡಿ ಕೊಡಿಸಿದ್ರಲ್ಲ ನೀವು. ಗಾಡಿ ಕೊಡ್ಸಕ್ಕಂತೂ ನಮ್ಮಿಬ್ಬರು ಕೈಯಾಗ ರೊಕ್ಕ ಹಾಕೋದಾಗಲಿಲ್ಲ. ಕೊನೆ ಪಕ್ಷ ಇಲ್ಲಿ ಏನಾರ ತಿನ್ಸೋಣ ನಿಮ್ಗೆ ಇಷ್ಟ ಆಗುವಂಥದ್ದು ಅಂತಂದು ಅಂದ್ಕೊಂಡಿದ್ವಾ. ರೊಕ್ಕ ಜೋಡ್ಸೋದೇ ಆಗಲಿಲ್ಲ. ನೀವು ಲಘು ನಾವು ಇವತ್ತ ಹೇಳಿದ್ರಲ್ಲ ಹೋಗೋಣಂತಂದು. ಹಾಗಾಗಿ ನಮ್ಮ ದೋಸ್ತರ ಹತ್ರ ಯಾರ ಹತ್ರ ಒಂದು 500 ರೂಪಾಯಿ ಹಾಕ್ಸ್ಕೊಂಡು ನಿಮ್ಗೆ ಏನಾರು ತಿನ್ಸಕ್ಕೆ ಬರ್ತೈತಿ ಅಂತಂದು ಕೇಳಿದ್ವಿ. ಹಾಳಾದು, ಯಾರು 1 ರೂಪಾಯಿ ಹಾಕಲಿಲ್ಲ. ಅದಕ್ಕೆ ಬೇಜಾರು ಅನ್ನಿಸ್ತು. ಅದಕ್ಕೆ ಬಂದ್ವಿ. ಅದಕ್ಕೆ ದೋಸ್ತರಿಗೆ ಫೋನ್ ಹಚ್ಚಾಗಂತ ಹೋಗಿದ್ವಿ. ಅಯ್ಯೋ ರೀ, ಅಷ್ಟಕ್ಕೆಲ್ಲ ಬೇಜಾರಾಗ್ತಾರನ? ನಾವೇನೋ ಅಂದ್ಕೊಂಡ್ವಿ. ಅಲ್ಲ ರೀ, ಆವಾಗಲೇ ಹೇಳಿಲ್ಲ ಇದೇನ ನಮ್ಮ ರೊಕ್ಕ ಅಂತ. ಇದಕ್ಕೆ ನಮ್ಮ ರೊಕ್ಕ ಅಂದ್ರೆ ನಮ್ಮಿಬ್ರದ ರೊಕ್ಕನ, ನಮ್ಮೆಲ್ರದ್ದು ರೊಕ್ಕ ಆಯ್ತದ. ನೀವು ಯಾಕೆ ಹಿಂಗೆ ಅನ್ಕೊಳಕುಂತೀರಿ? ಕೃಷ್ಣ ರೀ, ಯಾಕ್ರಿ ಹಿಂಗೆ ಮಾತಾಡ್ತೀರಿ ನೀವು? ನೀವು ಹಿಂಗೆ ಮಾತಾಡಿದ್ರೆ ನಮ್ಗೆ ಬೇಜಾರು ಅನಿಸ್ತೈತೆ ನೋಡಿ. ಅಲ್ಲ, ನೀವು ದುಡ್ದಿದ್ದು ರೊಕ್ಕ ಅಷ್ಟೇ ನಿಮ್ದನ? ಇದು ಯಾಕೆ, ಇದು ನಾವು ದುಡ್ದಿದ್ದು ರೊಕ್ಕ ನಿಮ್ದಲ್ಲನ? ಹಂಗಲ್ಲ ಲಲಿತಾ, ನೀವು ಎಷ್ಟೆಲ್ಲ ಮಾಡಕೊಂತೀರಿ. ನಾವು ಏನಾರ ಮಾಡೋಣ ಅಂದ್ರೆ ನಮ್ಮ ಕೈಯಾಗ ಏನೂ ಆಗವಲ್ದಲ್ಲ. ಅದಕ್ಕೆ ಬೇಜಾರು ಅನ್ನಿಸ್ತು ರೀ. ಖುಷಿಯಾಗಿದ್ದತ್ ನಾ ಏನು ರೀ ನಿಮ್ದು? ಅದೆಲ್ಲ ಬಿಡ್ರಿ, ಅದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈಯಾಗ ಆಗ್ರೆ ರೊಕ್ಕ ಕೊಟ್ಟೈತಿಲ್ಲ, ಅದು ನಿಮ್ದ ರೊಕ್ಕ. ಇಲ್ಲಿ ಏನು ಸಿಗ್ತೈತಿ ಏನು ಬಿಡ್ತೈತಿ ನಮಗೆ ಏನೂ ಗೊತ್ತಿಲ್ಲ. ಇವಾಗ ನೀವು ಹೊರಗಡೆ ಕರ್ಕೊಂಬಂದಿರಿ, ಆರಾಮ್ ಖುಷಿಯಾಗಿಲ್ಲ. ಅದು ಫೇಮಸ್ ಸಿಗ್ತೈತಿ, ಇದು ಸಿಗ್ತೈತಿ, ಅದು ಇದಂತ ಓಡಾಡಿ ತಿನ್ನಿಸ್ತೀರಿ ಅಂದ್ರೆ ನೀವು ನೋಡಿದ್ರೆ ಏನೋ ಚಿಂತೆ ಮಾಡ್ಕೊಂತ ಕುಂತೀರಿ ರೀ. ಅಪರೂಪಕ್ಕೆ ಹೊರಗಡೆ ಬಂದೀವಿ 4 ಜನ, ಆರಾಮಾಗಿ ಮಸ್ತ್ ಮಜಾ ಮಾಡ್ಕೊಂಡು ಹೋದ್ರೆ ನಮಗೂ ನಾಳೆಗೆ ಖುಷಿ ಅನ್ನಿಸ್ತೈತಪ್ಪ. ನೀವು ಮುಖ ಹಿಂಗೆ ಡಲ್ ಇಟ್ಕೊಂಡು ಕುಂತ್ರೆ ಅಂದ್ರೆ ಇವತ್ತಿನ ದಿನಾನೂ ವೇಸ್ಟ್ ಆಕೈತಿ. ಆಮೇಲೆ ನಾಳೆಯಿಂದ ನಾವು ನಿನ್ನೆ ಹೋಗಿದ್ದೆಲ್ಲ ವೇಸ್ಟ್ ಆತು ಬಿಡು ಅಂತಂದು ನಾವು ಅನ್ಕೋತೀವಿ. ಇಲ್ಲ, ಹಂಗೆ ಮಾತ್ರ ಆಗಬಾರ್ದು. ಸರಿ, ಈ ಸಲ ನೀವು ಟ್ರೀಟ್ ಕೊಡಿಸ್ರಿ. ಮುಂದಿನ ಸಲ ನಮ್ಮ ಹತ್ರ ರೊಕ್ಕ ಇದ್ದಾಗ ನಾವು ಇಬ್ಬರು ಕರ್ಕೊಂಬಂದು ನಿಮ್ಗೆ ಇಲ್ಲಿ ಏನೇನು ಫೇಮಸ್ ಸಿಗ್ತೈತಿ, ನಿಮಗೆ ಏನೇನು ಇಷ್ಟ ಅದನ್ನೆಲ್ಲ ನಾವು ಕೊಡಿಸ್ತೀವಂತ. ಏನಂತ ಅಣ್ಣ? ಸರಿ ಕೃಷ್ಣ, ಹಂಗೆ ಮಾಡೋಣಂತ. 2 ನಿಮಿಷ ನೀವು ಇಲ್ಲೇ ನಿಂತ್ಕೊಂಡಿರಿ. ಇಲ್ಲಿ ಫೇಮಸ್ ಭಾರಿ ಐಟಮ್ಸ್ ಸಿಗ್ತಾವೆ. ನಮ್ಮ ದುರ್ಗದ ಬೈಲ್ನಾಗ ಮಸಾಲ ಪುರಿ, ದೋಸೆ, ಐಸ್ ಕ್ರೀಮ್, ಗೋಬಿ ಮಂಚೂರಿ, ಪಾನಿಪುರಿ ಎಲ್ಲ ಮಸ್ತ್ ಫೇಮಸ್ ಐಟಮ್ಸ್ ಅದಾವೆ. ಅವನ್ನೆಲ್ಲ ತೊಗೊಂಬರ್ತೀವಿ. ಇಲ್ಲೇ ನಿಂತ್ಕೊಂಡಿರಿ. ಸರಿ ಆಯ್ತು, ಬೇಗ ತೊಗೊಂಬರ್ರಿ. ನಮಗಂತೂ ಸಿಕ್ಕಾಪಟ್ಟೆ ಹಸು ಆಗ್ಬಿಟ್ಟೈತಿ. ಸರಿ 2 ನಿಮಿಷ ಇರಿ. ತಗೋರಿ, ಇಲ್ಲಿ ಮಸಾಲ ಪುರಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ಇದನ್ನ ತಿನ್ರಿ, ಹಂಗೆ ಗಿರ್ಮಿಟ್ ಐತಿ. 2 ತಿಂತೀರಿ. 2 ನಿಮಿಷ ಬಂದ್ಬಿಡ್ತೀವಿ, ಮತ್ತೆ ವೆರೈಟಿ ತೊಗೊಂಬರ್ತೀವಿ. ಹೌದಾ, ಕೊಡ್ರಿ. ನನಗಂತೂ ಎಷ್ಟು ಹಸು ಆಗೈತತ್ರ. ಇವೆರಡು ಪ್ಲೇಟನ್ನ ನಾನಾ ತಿಂದ್ಬಿಡ್ತೀನಿ ಏನಂತ ಅನ್ಸಕೊಂತೈತಿ. ಅಯ್ಯ, ಹಂಗೆ ಮಾಡಿ ಇಡಿ. ಇಲ್ಲಿ ತಿನ್ನೋವಂಥ ಐಟಮ್ಸು ಭಾಳ ಅದಾವು. ಅದಕ್ಕೆ ಒಂದೊಂದು ಪ್ಲೇಟ್ ತೊಗೊಂಬಂದೀನಿ. ಎಲ್ಲನೂ ಟೇಸ್ಟ್ ಮಾಡಂತ್ರಂತ ಇವತ್ತು. ತಗೋರಿ. ಅಲ್ಲ ರೀ, ನಮಗಷ್ಟ ತಂದಿರಲ್ಲ, ನೀವು ಏನು ತೊಗೊಂಡೇ ಇಲ್ಲಲ್ಲ, ನೀವು ತಗೋರಿ.
ಅಯ್ಯೋ ಅದಕ್ಕೆಮ್ಮ ನಾವೇನು ಇಲ್ಲೇನು ಬರ್ತಾನೆ ಇರ್ತೀವಿ ತಿಂತಾನೆ ಇರ್ತೀವಿ. ನೀವು ಅಪರೂಪಕ್ಕೆ ಬಂದಿರಿ, ಮೊದಲು ನೀವು ಇದನ್ನೆಲ್ಲ ಟೇಸ್ಟ್ ಮಾಡಿರಿ, ಆಮೇಲೆ ನಾವು ತೊಗೊಂಡು ತಿಂತೀವಂತೆ. ನಾವು ಏನು ಎಲ್ಲೂ ಓಡೋಗಲ್ಲ, ಇಲ್ಲೊಂದು ಸ್ವಲ್ಪ ಗದ್ದಲ ಐತಲ್ಲ, ಹಾಗಾಗಿ ಎಲ್ಲ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗೋದು ಆಗಬಲ್ದು. ಅದಕ್ಕೆ ನೀವು ಇಲ್ಲಿ ನಿಂತ್ಕೊಂಡಿರಿ, ಏನೇನು ಸ್ಪೆಷಲ್ ಅನಿಸ್ತೈತೆ ಅದನ್ನಷ್ಟು ತರ್ತೀವಂತ ನೀವು ತಿನ್ನಂತ್ರಿ ಅಂತ. ಮೊದಲು ಇದನ್ನು ಬಿಸಿ ಬಿಸಿ ಐತಿ ತಿನ್ನಿರಿ. ಅಷ್ಟ್ರಾಗ ನಾವು ಹೋಗಿ ದೋಸೆ ತೊಗೊಂಬರ್ತೀವಿ. ಇಲ್ಲಿ ಒಂದು ಕಡೆ ದೋಸೆನಿ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ. ನೀವು ತಿಂದ್ರೆ ಅಂದ್ರೆ ಮತ್ತೆ ಹುಬ್ಳಿಗೆ ಬಂದ್ರೆ ಇಲ್ಲೇ ಬಂದು ತಿಂತೀರಿ ನೋಡು, ಹಂಗಿರ್ತೈತಿ. 2 ನಿಮಿಷ ನೀವು ತಿಂತೀರಿ, ನಾವು ತೊಗೊಂಬಂದ್ಬಿಡ್ತೀವಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾವು ತಿಂತೀವಂತ. ಮೊದಲು ನೀವು ಟೇಸ್ಟ್ ಮಾಡಿರಿ ಹೆಂಗೈತಿ ಏನು ಅಂತಂದು. ನಡೀಲಿ ಕೃಷ್ಣ. ಲಲಿತೆ, ಭಾರಿ ಮಸ್ತ್ ಐತೆ ನೋಡ್ಲಿ ಗಿರ್ಮಿಟ್ಟಿ. ಹೌದು. ಮಸಾಲ ಪುರಿನೂ ಭಾರಿ ಟೇಸ್ಟ್ ಐತಿ. ಅದಕ್ಕೆ ಹೇಳಕ್ಕಂತಾರೆ ಇವರು, ಅಷ್ಟು ಟೇಸ್ಟ್ ಐತಿ ಇಷ್ಟು ಟೇಸ್ಟ್ ಐತಿ ಅಂತಂದು. ಹೆಂಗೈತಿ ಇಲ್ಲಿದು ರುಚಿ? ಟೇಸ್ಟ್ ಐತಿಲ್ಲ? ಏನು ಮಸ್ತ್ ಐತ್ರಿ ಮಸಾಲ ಪುರಿ. ಭಾರಿ ಅಂದ್ರೆ ಭಾರಿ ರುಚಿ ಐತೆ ನೋಡ್ರಿ, ನಮಗಂತೂ ಭಾಳ ಇಷ್ಟ ಆಯ್ತು. ಹ್ಞೂ ರೀ, ಗಿರಿಮಿಟ್ಟನೂ ಅಷ್ಟ ಭಾರಿ ಅಂದ್ರೆ ಭಾರಿ ಮಸ್ತ್ ಐತಿ ರೀ. ನಮ್ಗೆ ದೋಸೆ ಕೊಟ್ಟು ನೀವು ಇದನ್ನು ತಗೋತೀರಾ? ಅಯ್ಯೋ ಅದಕ್ಕೇನಂತ ಅತಿಯಮ್ಮ, ತಗೋರಿ. ನೀವು ಅದನ್ನು ತಿಂದ್ರಿಲ್ಲ ಅರ್ಧ ಇವಾಗ ಕೊಡ್ರಿ. ದೋಸೆ ತಿನ್ನಿರಿ, ದೋಸೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ರುಚಿ ಇರ್ತೈತಿ ಇಲ್ಲಿ ರೀ. ಅಂದರೂ ಮಸಾಲ ಪುರಿ ಅಂತ ನಂಗೆ ಭಾಳ ಇಷ್ಟ ಆಯ್ತು ರೀ. ಕೊಡ್ರಿ ದೋಸೆನ ತಿಂತೀನಿ. ದೋಸೆ ಮಸ್ತ್ ಐತ್ರಿ. ಭಾರಿ ರುಚಿ ಐತಿ. ಏನು ಇದು ಬೆಣ್ಣೆ ದೋಸೆ ಬಾಯಲ್ಲಿ ಇಡೋಷ್ಟಿಗೆ ಎಷ್ಟು ಚಂದ ಕರ್ಗಾಕೊಂತೈತಿ. ಭಾರಿ ಐತ್ರಿ ದೋಸೆ ಮಾತ್ರ. ಮತ್ತು ನಮ್ಮ ದುರ್ಗದ ಬೈಲ್ನಾಗ ಏನು ಸಿಗಂಗಿಲ್ಲ, ಎಲ್ಲ ಥರದ್ದು ಸಿಗ್ತೈತಿ. ನೀವಿನ್ನ ಇದನ್ನು ತಿನ್ರಿ, ಇನ್ನೂ ಗೋಬಿ ಮಂಚೂರಿ ತಿನ್ನಂದ್ರೆ ಐತೆ. ಅಲ್ಲಿ ಗೋಬಿ ಮಂಚೂರಿ ಅಂಗಡಿ ಹತ್ರನ ಕರ್ಕೊಂಡು ಹೋಗಿವಿ. ಅಲ್ಲಿ ಮಾತ್ರ ಗೋಬಿ ಮಂಚೂರಿ ಎಷ್ಟು ಮಸ್ತ್ ಸಿಗ್ತೈತೆ ಅಂದ್ರೆ ತಿಂದ್ರೆ ಅಂದ್ರೆ ನೀವು ಮತ್ತೆ ಬೇಕಂತೀರಿ ನೋಡ್ರಿ. ಅಯ್ಯೋ ರೀ, ಇಲ್ಲೊಂದ್ಸಲ ನಾನು ಲಲಿತಾ ಗೋಬಿ ಮಂಚೂರಿ ತಿನ್ನಕ್ಕೆ ಬಂದಿದ್ವಿ. ನೀವು ಬಂದಿದ್ರೇನೆ ಏನಿಲ್ಲ, ನೆನಪಿಲ್ಲ ನನಗೆ. ನಾವಂತೂ ಇಲ್ಲಿದ್ದು ಗೋಬಿ ಮಂಚೂರಿ ತಿಂತೀವಿ. ಇಲ್ಲಿ ಗೋಬಿ ಮಂಚೂರಿ ಅಂದ್ರಂತೂ ಭಾಳ ಇಷ್ಟ ನಮಗಂತೂ. ಹೌದು, ಅವಾಗ ನಮ್ಮ ಕಾಕ ತಂದು ಕೊಡ್ತಿದ್ದ ಗೋಬಿ ಮಂಚೂರಿನ. ನನಗಂತೂ ಭಾಳ ಇಷ್ಟ ಇಲ್ಲಿದ್ದು ಗೋಬಿ ಮಂಚೂರಿ. ನಂಗೆ ಯಾವಾಗಾರು ಏನಾರು ಹೊರಗಡೆ ತಿನ್ಬೇಕಂತ ಅನಿಸ್ದಾಗ ನಮ್ಮ ಕಾಕ ನಂಗೆ ಗೋಬಿ ಮಂಚೂರಿನ ತಂದು ಕೊಡ್ತಿದ್ದ. ಮದುವೆ ಆದಮೇಲೆ ಒಂದು ಸ್ವಲ್ಪ ದಿನಕ್ಕೆ ಯಾವಾಗೋ ತಂದಿದ್ವಲ್ಲ ಮನ್ಯಾಗ ಗೋಬಿ ಮಂಚೂರಿ ಪಾರ್ಟಿ ಮಾಡಿದ್ವಲ್ಲ, ನೆನಪೈತಿಲ್ಲ? ಮತ್ತು ಅದನ್ನು ಮರೆಯೋಕ್ಕಾಗುತ್ತನ್ರಿ. ಎಷ್ಟೊಂದು ಗೋಬಿ ಮಂಚೂರಿ ತಂದಿದ್ರಿ. ಯಾವತ್ತಂತೂ ಎಲ್ರಿಗೂ ಗೋಬಿ ತಿಂದು ತಿಂದು ಸಾಕಾಗಿ ಹೋಗಿತ್ತೆ ನೋಡ್ರಿ, ಅಷ್ಟು ತಂದಿದ್ರಿ. ಸರಿ ಬರ್ರಿ, ನಿಮ್ಗೆ ಮಸ್ತ್ ಗೋಬಿ ಮಂಚೂರಿ ತಿನ್ನಿಸ್ತೈತಂತ. ಸರಿ ರೀ. ಮೊದಲು ಇವನ್ನೆಲ್ಲ ತಿಂದು ಖಾಲಿ ಮಾಡ್ರಿ, ಗೋಬಿ ಮಂಚೂರಿ ತಿನ್ನಕ್ಕೆ ಹೋಗಂತ್ರಿ ಅಂತ. ಸರಿ ಆಯ್ತು ರೀ. ಅಣ್ಣ 2 ಪ್ಲೇಟ್ ಗೋಬಿ ಮಂಚೂರಿ ಕೊಡೋಣ, ಚಂದನ ತಂಗ ಕೊಡೋಣ. ಒಂದು ಸ್ವಲ್ಪ ಖಾರ ಇರಲಿ, ರುಚಿ ಇರಲಿ ಅಂಥದ್ದು ಕೊಡೋಣ. ಹ್ಞೂ ಅಣ್ಣ, ಒಂದು ತಡೆಗೆ ಖಾರ ಜಾಸ್ತಿನ ಹಾಕು. ನನ್ನ ಹೆಂಡತಿಗೂ ಖಾರ ಇದ್ರೆ ಭಾಳ ಇಷ್ಟ. ಅದಕ್ಕೆ ಒಂಚೂರು ಕುರುಮ್ ಅನ್ನೋಂಗೆ ಖಾರ ಜಾಸ್ತಿ ಹಾಕಿ ಮಸ್ತ್ ಮಾಡಿಕೊಡೋಣ. ಮತ್ತು ಇನ್ನೊಂದು ಸಲ ನನ್ನ ಹೆಂಡತಿ ಇಲ್ಲಿಗೆ ಕರ್ಕೊಂಬರ್ಬೇಕು ಗೋಬಿ ಮಂಚೂರಿ ತಿನ್ನಾಕ ಅಂತ ಹೇಳ್ಬೇಕು. ಅಷ್ಟು ಚಲೋನ ತಂಗೆ ಹಾಕ್ಕೊಡೋಣ. ಸವಿ, ಇಲ್ಲಿದ್ದು ಗೋಬಿ ಮಂಚೂರಿ ಭಾರಿ ಇರ್ತೈತ್ಲಿ. ನಾನು ಒಂದ್ಸಲ ನಮ್ಮ ಕಾಕನ ಜೊತೆ ಬಂದಾಗ ಇಲ್ಲಿ ತಿಂದಿದ್ದೆ ಅಂತ ಅನಿಸ್ತೈತಿ. ಹೌದನ್ಲಿ, ನಾನಂತೂ ಇಲ್ಲಿದ್ದು ಗೋಬಿ ಮಂಚೂರಿ ತಿಂದೇ ಇಲ್ಲಲೇ. ಹೆಂಗಾಕೈತೆ ಹೆಂಗಿರುತ್ತೆ ಏನೋ ರುಚಿ ನೋಡ್ಬೇಕು. ಅಣ್ಣ ತಗೋರಿ ಗೋಬಿ ಮಂಚೂರಿ, ಮಸ್ತ್ ಖಾರ ಅನ್ನಂಗೆ ಮಾಡಿ ನೋಡ್ರಿ. ಈಗ ತಿಂದ್ರಿ ಅಂದ್ರೆ ಇನ್ನೊಂದು ಸಲ ಗೋಬಿ ಮಂಚೂರಿ ತಿನ್ನಕ್ಕೆ ಇಲ್ಲಿಗೆ ಬರ್ಬೇಕು. ಅಷ್ಟು ಮಸ್ತ್ ಮಾಡಿ ತಗೋರೇಣ್ಣ. ಸರಿ ಅಣ್ಣ, ಈ ಮಾತನ್ನು ನೀನು ಹೇಳೋದಲ್ಲ, ನನ್ನ ಹೆಂಡತಿ ಹೇಳ್ಬೇಕು. ಆಯ್ತಾಯ್ತು ತಗೋರೇಣ್ಣ. ಸವಿ ತಗೋಲಿ, ಗೋಬಿ ಮಂಚೂರಿ ಇಲ್ಲಿದ್ದು ಭಾರಿ ಟೇಸ್ಟ್ ಇರ್ತೈತಿ. ತಗೋ ಅತಿಯಮ್ಮ, ನಿಂದು ಇಲ್ಲಿ ಫೇವ್ರೇಟ್ ಅಲ್ಲ, ತಗೋರಿ ತಿನ್ರಿ ಗೋಬಿ ಮಂಚೂರಿನ. ಏನು ಬಿಸಿ ಐತ್ರಿ. ಮಸ್ತ್ ಐತ್ರಿ ಗೋಬಿ ಮಂಚೂರಿ. ಬಿಸಿ ಖಾರ ಕುರುಮ್ ಭಾರಿ ಮಸ್ತ್ ಐತ್ರಿ. ಹ್ಞೂ ರೀ, ನಿಜವಾಗ್ಲೂ ನಮಗೂ ಭಾಳ ಇಷ್ಟ ಆತಪ್ಪ ಗೋಬಿ ಮಂಚೂರಿ ತಿಂದು ಎಷ್ಟು ದಿನ ಆಗ್ಬಿಟ್ಟಿತ್ತು. ಮಸ್ತ್ ಐತ್ರಿ ಗೋಬಿ ಮಂಚೂರಿ ಮಾತ್ರ. ನೀವು ತಗೋರಿ. ಅತಿಯಮ್ಮ ಹೇಳಿರಿ, ಇನ್ನೂ 2 ಪ್ಲೇಟ್ ನಾವು ತಿಂತೀವಂತ. ಮೊದಲು ನೀವು ತಿನ್ನಿರಿ, ಇನ್ನೊಂದೊಂದು ಪ್ಲೇಟ್ ಹೇಳಂದ ಎಕ್ಸ್ಟ್ರಾ. ಬೇಡಪ್ಪ, ಹೊಟ್ಟೆ ಫುಲ್ ಆಯ್ತು. ಏನದು ಮಸಾಲ ಪುರಿ, ಪಾನಿಪುರಿ, ದೋಸೆ, ಗೋಬಿ ಮಂಚೂರಿ, ಅಪ್ಪ ಹೊಟ್ಟೆ ಎಲ್ಲ ಫುಲ್ ಆಗುತ್ತೆ. ಸಾಕು ನಮಗಂತೂ. ಸರಿ ನೀವು ಇದನ್ನು ತಿಂತೀರಿ, 2 ನಿಮಿಷ ಬಂದ್ವಿ. ಅಯ್ಯೋ ಸಾಕಪ್ಪ ಕೃಷ್ಣ, ಎಷ್ಟದು ಹೊಟ್ಟೆ ಫುಲ್ ಆಗೈತಿ, ಮತ್ತೇನು ತರಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತು, ನೀವು ಇದನ್ನು ತಿಂತೀರಿ, 1 ನಿಮಿಷ ಬಂದ್ವಿ. ಸವಿ, ಗೋಬಿ ಮಂಚೂರಿ ಎಷ್ಟು ಮಸ್ತ್ ಐತ್ಲಿ. ನೋಡ್ರಿ ಇಲ್ಲಿ ನಿಮ್ಗೆ ಐಸ್ ಕ್ರೀಮ್ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ಐಸ್ ಕ್ರೀಮ್ ತೊಗೊಂಬಂದೀವಿ. ಅರೆ ಐಸ್ ಕ್ರೀಮ್, ಅಷ್ಟು ದಿನ ಆಗಿತ್ತು ಐಸ್ ಕ್ರೀಮ್ ತಿಂದು. ಸರಿ ಬೇಗ ಬರ್ರಿ. ಅಲ್ಲಿನ ಫ್ರೂಟ್ ಸಲಾಡು, ಆಮೇಲೆ ಇಡ್ಲಿ ಅವೆಲ್ಲ ಚಲೋ ಸಿಗುತ್ತೆ, ಅವನು ತಿನ್ನಂದ್ರೆ ಅಂತ ಬರ್ರಿ.
ಅಯ್ಯೋ ರೀ ಸಾಕ್ರಿಪ್ಪ ಹೊಟ್ಟೆ ಫುಲ್ ಆಗ್ಬಿಟ್ಟೈತಿ. ಈ ಐಸ್ ಕ್ರೀಮ್ಗೆ ಒಂದು ಜಾಗ ಉಳಿದೈತಿ ನೋಡ್ರಿ. ಐಸ್ ಕ್ರೀಮ್ಗೆ ಅಂದ್ರೆ ಎಲ್ಲರ ಜಾಗ ಉಳಿತೈತಿ. ಸಾಕು ಇಷ್ಟ, ಮತ್ತೇನು ಬೇಡಪ್ಪ. ಅಯ್ಯೋ ಬರ್ರಿ ಅತ್ತಿಯಮ್ಮ, ಅಪರೂಪಕ್ಕೆ ಹೊರಗಡೆ ಬಂದಿರಿ, ಮಸ್ತ್ ತಿಂದ್ಕೊಂತ ಅಡ್ಡಾಡ್ಬೇಕು. ಬರ್ರಿ ಬರ್ರಿ, ಈಗ ಆರಾಮಾಗಿ ಗೋಬಿ ತಿನ್ನಿರಿ, ಐಸ್ ಕ್ರೀಮ್ ತಿನ್ನಿರಿ, ಆಮೇಲೆ ನಿಮ್ಗೆ ಅಲ್ಲಿ ಇನ್ನೂ ವೆರೈಟಿ ಅದಾವು. ಯಾಕೆ ತಲೆ ಕೆಡ್ಸ್ಕೊತೀರಿ? ಬರ್ರಿ ಆರಾಮ್ ತಿಂದು ಮನೆಗೆ ಹೋದ್ರಾತು. ನೀವು ತಿನ್ನಲ್ಲ ಅಂದರೂ ನಾವು ಮಾತ್ರ ಬಿಡಂಗಿಲ್ಲ. ಈಗ ಆರಾಮಾಗಿ ತಿನ್ನಿರಿ, ನೆಕ್ಸ್ಟ್ ಏನು ಎತ್ತ ಅನ್ನೋದನ್ನು ನಾವು ಹೇಳ್ತೀವಿ, ನೀವು ಕೇಳೋದಷ್ಟೇ ನಿಮ್ಮದು ಕೆಲಸ. ಸವಿ ಅಷ್ಟೇ, ಇವತ್ತು ನಮ್ಮ ಹೊಟ್ಟೆ ಒಡೆಯೋದು ಮಾತ್ರ ಗ್ಯಾರಂಟಿ. ನನಗೂ ಹಂಗೆ ಅನಿಸ್ತೈತಿ. ಈಗಲೇ ಹೊಟ್ಟೆ ಫುಲ್ ಆಗ್ಬಿಟ್ಟೈತಪ್ಪ ಯಪ್ಪ. ನಮಗೆ ತಿಂದೀವಿ ಆದರೂ ನೋಡೋಣ ನಡಿ ಟೇಸ್ಟ್ ಹೆಂಗಿರ್ತೈತೆ ಅಂತಂದು.